ಅದು ಅಲ್ಲದೆ 90,000 ಸ್ಕೂಲ್ಗಳು ಬಂದ್ ಆಗಿವೆ. ಸರ್ಕಾರದ್ದು 90,000 ಸ್ಕೂಲ್ಸ್ ಕ್ಲೋಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಪ್ರೈಮರಿ ಸ್ಕೂಲ್ಸ್. ಅದರಲ್ಲಿ 50,000 ನಮ್ಮ ಯುಪಿ ಮತ್ತು ಬಿಹಾರ್ನಲ್ಲೇ ಇವೆ. 50,000. ಉಳಿದ 40,000 ಬೇರೆ 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 ಕಡೆ ಸೇರಿದಾಗ. ಹೀಗೆ ಸರ್ಕಾರಿ ಸ್ಕೂಲ್ಗಳು ಬಂದ್ ಮಾಡ್ಕೊಂಡು ಹೋದ್ರೆ ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು? ಕಂಪಲ್ಸರಿ ಎಜುಕೇಶನ್ ಅಂತ ನಾವು ಹೇಳ್ತೇವೆ, ಆದರೆ 90,000 ಸ್ಕೂಲ್ಸ್ಗಳು ಇವತ್ತು ಮುಚ್ಚಿದ್ರೆ ಪ್ರೈವೇಟ್ ಸ್ಕೂಲ್ಸ್ 14% ಇನ್ಕ್ರೀಸ್ ಆಗಿದೆ. ಆದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತಾ ಇವೆ. ಬಡವರು ಮಕ್ಕಳು ಓದೋದೇ ಹಳ್ಳಿ ಶಾಲೆಯಲ್ಲಿ. ಅವರಿಗೇನು ಗದಕ್ ಬಂದು ಓದಕ್ಕಾಗಲ್ಲ, ಧಾರವಾಡಕ್ಕೆ ಹೋಗಿ ಓದಕ್ಕಾಗಲ್ಲ, ಬೆಂಗಳೂರಿಗೆ ಹೋಗಿ ಓದಕ್ಕಾಗೋದಿಲ್ಲ. ಅದಕ್ಕೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಇದು ಬೆಳೆಸಬೇಕು ಅನ್ನೋದು ನಿಮ್ಮೆಲ್ಲರ ಹತ್ರ ಬೇಡಿಕೆ. ನಾನು ನಿಮಗೆ ಕೇಳಿಕೊಳ್ತೇನೆ, ನೀವು ಈ ಕ್ಷೇತ್ರಕ್ಕೆ ಬೆಳೆಸಿ. ಇವೆಲ್ಲ ಬಾಕಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅವು ಇವು ಎಲ್ಲ ಬರ್ತಾರೆ. ಎಲ್ಲಿ ಶ್ರೀಮಂತರು ಇರ್ತಾರೋ ಅವ್ರು ಏನಾದರೂ ಮಾಡ್ತಾರೆ. ಬಟ್ ಬಡವರು ಅವರಿಗೆ ನೀವು ಸರಿಯಾದಂತ ಮಾರ್ಗದರ್ಶನ ಮಾಡಬೇಕಾದ್ರೆ ಶಿಕ್ಷಣ ಒಂದೇ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದು, ಎಜುಕೇಟ್, ಆರ್ಗನೈಸ್ ಅಂಡ್ ಎಜಿಟೇಟ್. ಶಿಕ್ಷಣ ಪಡೀರಿ, ಆಮೇಲೆ ಒಕ್ಕಟ್ಟಾಗಿ, ಆಮೇಲೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತನ್ನ ಹೇಳಿದ್ದು. ನೆಹರೂಜಿ ಅವರು ಹೇಳಿದ್ದು ಇದೇ ಮಾತನ್ನ ಗಾಂಧೀಜಿ ಅವರು ಹೇಳಿದ್ದು. ಅದಕ್ಕೆ ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾವುದೇ ಹಳ್ಳಿಯಲ್ಲಿ ನೀವು ಇರ್ರಿ, 4 ಜನ 8 ಜನ 10 ಜನ ಸೇರಿ ಒಂದು ಸ್ಕೂಲಿಗೆ, ಸರ್ಕಾರಿ ಸ್ಕೂಲಿಗೆ ಸಹಾಯ ಮಾಡಿ. ಅವ್ರಿಗೆ ಬೆಂಚ್ ಕೊಡೋದು, ರೂಮ್ ಕಟ್ಟಿಸ್ಕೊಡೋದು, ಸೈನ್ಸ್ ಇಕ್ವಿಪ್ಮೆಂಟ್ ಕೊಡೋದು, ಇದು ನೀವು ಮಾಡಿದ್ರೆ ನಮ್ಮ ಬಡವರ ಮಕ್ಕಳು ಊರು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಆದರೆ ಬೇರೆ ಕಡೆ ಹೋಗ್ತಾರೆ, ಯಾಕಂದ್ರೆ ಸಾಲ ಮಾಡಿ ಸಮದ ಮಾಡಿ ಅವರು ಎಲ್ಲೋ ಹೋಗ್ತಾರೆ, ಇಂಗ್ಲಿಷ್ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕೇಳಿಕೊಳ್ತೇನೆ. ಮತ್ತು ಇದು ಅಲ್ಲದೆ ಈಗ ವಿಶೇಷವಾಗಿ 13,000 ನಮ್ಮ ವೇಕೆನ್ಸಿಗಳು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ SC STಗಳು OBCದು ಖಾಲಿ ಇವೆ. ಅವು ಭರ್ತಿ ಮಾಡಿಲ್ಲ. ಸ್ಟೂಡೆಂಟ್ಸ್ಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಯಾಕೆ? ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅವರಿಗೆ ಏನು ಸಿಗಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರು ಸ್ಕೂಲ್ಗಳು ಬಿಡ್ತಾ ಇದ್ದಾರೆ, ಕಾಲೇಜ್ಗಳು ಬಿಡ್ತಾ ಇದ್ದಾರೆ. ದಯವಿಟ್ಟು ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಬೇಕು. ನಾನು HK ಪಾಟೀಲ್ ಕೇಳ್ಕೋತೀನಿ, DR ಪಾಟೀಲ್ ಕೇಳ್ಕೋತೀನಿ, ಅಥವಾ ಈ ವೇದಿಕೆ ಮೇಲೆ ಅವ್ರಿಗೆ ಕೇಳ್ಕೊಳ್ತಕ್ಕಂಥದ್ದು, KH ಪಾಟೀಲ್ ಅವರ ಹೆಸರಿನಲ್ಲಿ, DR ಪಾಟೀಲ್ ರೇ ಕೇಳ್ತಾ ಇದ್ರೆ ಇಲ್ಲ, ವಿವೇಕಾನಂದನ ಭಾಷಣ ಜಾಸ್ತಿ ಕೇಳ್ತೀರಿ, ನಮ್ದು ಕೇಳೋದು ಕಡಿಮೆ. ಈಗ KH ಪಾಟೀಲ್ ಅವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ ತೆಗೀರಿ, ನೀವು ಅವರಿಗೆ ಕೊಡಿ. ಅದು ಬಹಳ ದಿವಸ ಹೋಗ್ತದೆ. ಅದು ಅಲ್ಲದೆ 90,000 ಸ್ಕೂಲ್ಗಳು ಬಂದ್ ಆಗಿವೆ. ಸರ್ಕಾರದ್ದು 90,000 ಸ್ಕೂಲ್ಸ್ ಕ್ಲೋಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಪ್ರೈಮರಿ ಸ್ಕೂಲ್ಸ್. ಅದರಲ್ಲಿ 50,000
ನಮ್ಮ ಯುಪಿ ಮತ್ತು ಬಿಹಾರ್ನಲ್ಲೇ ಇವೆ 50,000. ಉಳಿದು 40,000 ಬೇರೆ 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 ಕಡೆ ಸೇರಿದಾಗ. ಹೀಗೆ ಸರ್ಕಾರಿ ಸ್ಕೂಲ್ಗಳು ಬಂದ್ ಮಾಡ್ಕೊಂಡು ಹೋದ್ರೆ ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು? ಕಂಪಲ್ಸರಿ ಎಜುಕೇಶನ್ ಅಂತ ನಾವು ಹೇಳ್ತೇವೆ, ಆದರೆ 90,000 ಸ್ಕೂಲ್ಸ್ಗಳು ಇವತ್ತು ಮುಚ್ಚಿದ್ರೆ ಪ್ರೈವೇಟ್ ಸ್ಕೂಲ್ಸ್ 14% ಇನ್ಕ್ರೀಸ್ ಆಗಿದೆ. ಆದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತಾ ಇವೆ. ಬಡವರು ಮಕ್ಕಳು ಓದೋದೇ ಹಳ್ಳಿ ಶಾಲೆ. ಅವರಿಗೇನು ಗದಕ್ ಬಂದು ಓದಕ್ಕಾಗಲ್ಲ, ಧಾರವಾಡಕ್ಕೆ ಹೋಗಿ ಓದಕ್ಕಾಗಲ್ಲ, ಬೆಂಗಳೂರಿಗೆ ಹೋಗಿ ಓದಕ್ಕಾಗೋದಿಲ್ಲ. ಅದಕ್ಕೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಇದು ಬೆಳೆಸಬೇಕು ಅನ್ನೋದು ನಿಮ್ಮೆಲ್ಲರ ಹತ್ರ ಬೇಡಿಕೆ. ನಾನು ನಿಮಗೆ ಕೇಳ್ಕೊಳ್ತೇನೆ, ನೀವು ಈ ಕ್ಷೇತ್ರಕ್ಕೆ ಬೆಳೆಸಿ. ಇವೆಲ್ಲ ಬಾಕಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅವು ಇವು ಎಲ್ಲ ಬರ್ತಾರೆ. ಎಲ್ಲಿ ಶ್ರೀಮಂತರು ಇರ್ತಾರೋ ಅವ್ರು ಏನಾದರೂ ಮಾಡ್ತಾರೆ. ಬಟ್ ಬಡವರು ಅವರಿಗೆ ನೀವು ಸರಿಯಾದಂತ ಮಾರ್ಗದರ್ಶನ ಮಾಡಬೇಕಾದ್ರೆ ಶಿಕ್ಷಣ ಒಂದೇ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದು, ಎಜುಕೇಟ್, ಆರ್ಗನೈಸ್ ಅಂಡ್ ಎಜಿಟೇಟ್. ಶಿಕ್ಷಣ ಪಡೀರಿ, ಆಮೇಲೆ ಒಕ್ಕಟ್ಟಾಗಿ, ಆಮೇಲೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತನ್ನ ಹೇಳಿದ್ದು. ನೆಹರೂಜಿ ಅವರು ಹೇಳಿದ್ದು ಇದೇ ಮಾತನ್ನ ಗಾಂಧೀಜಿ ಅವರು ಹೇಳಿದ್ದು. ಅದಕ್ಕೆ ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾವುದೇ ಹಳ್ಳಿಯಲ್ಲಿ ನೀವು ಇರ್ರಿ, 4 ಜನ 8 ಜನ 10 ಜನ ಸೇರಿ ಒಂದು ಸ್ಕೂಲಿಗೆ, ಸರ್ಕಾರಿ ಸ್ಕೂಲಿಗೆ ಸಹಾಯ ಮಾಡಿ. ಅವ್ರಿಗೆ ಬೆಂಚ್ ಕೊಡೋದು, ರೂಮ್ ಕಟ್ಟಿಸ್ಕೊಡೋದು, ಸೈನ್ಸ್ ಇಕ್ವಿಪ್ಮೆಂಟ್ ಕೊಡೋದು, ಇದು ನೀವು ಮಾಡಿದ್ರೆ ನಮ್ಮ ಬಡವರ ಮಕ್ಕಳು ಊರು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಆದರೆ ಬೇರೆ ಕಡೆ ಹೋಗ್ತಾರೆ, ಕಣ್ಣೀರು ಸಾಲ ಮಾಡಿ ಸಮದ ಮಾಡಿ ಅವರು ಎಲ್ಲೋ ಹೋಗ್ತಾರೆ, ಇಂಗ್ಲಿಷ್ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊಳ್ತೇನೆ. ಮತ್ತು ಇದು ಅಲ್ಲದೆ ಈಗ ವಿಶೇಷವಾಗಿ 13,000 ನಮ್ಮ ವೇಕೆನ್ಸಿಗಳು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ SC STಗಳು OBCದು ಖಾಲಿ ಇವೆ, ಅವು ಭರ್ತಿ ಮಾಡಿಲ್ಲ. ಸ್ಟೂಡೆಂಟ್ಸ್ಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಯಾಕೆ? ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅವರಿಗೆ ಏನು ಸಿಗಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರು ಸ್ಕೂಲ್ಗಳು ಬಿಡ್ತಾ ಇದ್ದಾರೆ, ಕಾಲೇಜ್ಗಳು ಬಿಡ್ತಾ ಇದ್ದಾರೆ. ದಯವಿಟ್ಟು ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಬೇಕು. ನಾನು HK ಪಾಟೀಲ್ ಕೇಳ್ಕೊತೀನಿ, DR ಪಾಟೀಲ್ ಕೇಳ್ಕೊತೀನಿ, ಅಥವಾ ಈ ವೇದಿಕೆ ಮೇಲೆ ಅವ್ರಿಗೆ ಕೇಳ್ಕೊಳ್ತಕ್ಕಂಥದ್ದು KH ಪಾಟೀಲ್ ಅವರ ಹೆಸರಿನಲ್ಲಿ. DR ಪಾಟೀಲ್ ರೇ ಕೇಳ್ತಾ ಇದ್ರೆ ಇಲ್ಲ, ವಿವೇಕಾನಂದನ್ ಭಾಷಣ ಜಾಸ್ತಿ ಕೇಳ್ತೀರಿ, ನಮ್ದು ಕೇಳೋದು ಕಡಿಮೆ. ಈಗ KH ಪಾಟೀಲ್ ಅವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ ತೆಗೀರಿ, ನೀವು ಕೊಡಿ. ಅದು ಬಹಳ ದಿವಸ ಹೋಗ್ತದೆ.